ಅಲ್ಲ ಕಣೆ ಆದ್ಯ, ಆ ಪೇಪರ್ ನಿನ್ ಕೈಗೆ ಸಿಗ್ಬೇಕಿತ್ತ? ಅದ್ ನನ್ನ ಹ್ಯಾಂಡ್ ರೈಟಿಂಗ್ ತರನೇ ಇದೆಯಾ ಅಂತ ನೋಡಕ್ಕೆ ಈಗ ನೀನು ನನ್ನ ಕೈ ಬರ್ಸಕ್ಕೆ ಅಂತ ನೋಡ್ತಾ ಇದೀಯಾ? ನನಗೇನು ಅರ್ಥ ಆಗಲ್ಲ ಅನ್ಕೊಂಡಿದ್ಯಾ? ನಿನ್ನ ನಾಟಕ ಮಾಡ್ತೀನಿ ಇರು. ಬರೀಮಾ. ಈ ಕಾಲದಲ್ಲೂ ಇದರ ಪೇಪರಲ್ಲಿ ಬರೋ ಅಂತ ಇರ್ಬೇಕಾ ಹೇಳಿರೋಡಮ್ಮ. ಮತ್ತೆ ಮಾಡಿದ್ರೆ 10 ನಿಮಿಷದಲ್ಲಿ ಮನೆ ಮುಂದೆ ಅಡಗರಾಗೆ ಬರುತ್ತೆ. ಅದೆಲ್ಲ ದೊಡ್ಡ ದೊಡ್ಡ ಊರಲ್ಲಿ ಇರುತ್ತಮ್ಮ, ಇಲ್ಲ ಅದೆಲ್ಲ ಇರೋಲ್ಲ. ಹಾಗಾದ್ರೆ ಏನಿಲ್ಲ, ನಾವೆಲ್ಲಿದ್ದೀವೋ ಅಲ್ಲಿಗೆಲ್ಲ ಸ್ವಲ್ಪ ಏನ್ ಬೇಕು ಹೇಳಿ ಹೇಳಿ ಏನ್ ಬೇಕು? ಬೇಡ ಬಿಡಮ್ಮ. ಅಲ್ಲ, ಯಾವ್ಯಾವ್ದೋ ಅಂಗಡಿಯಿಂದ ಹಾಗೆಲ್ಲ ತರಿಸೋದು ಅಂದ್ರೆ ನಿಮ್ ದೊಡ್ಡಪ್ಪಂಗೆ ಇಷ್ಟ ಆಗೋಲ್ಲಮ್ಮ. ಅಬ್ಬಾ, ಈ ಚಾರು ತಪ್ಪಿಸ್ಕೊಂಡ್ಲು. ಗೊತ್ತಿರೋ ಅಂಗಡಿಯಿಂದ ತರಿಸ್ಕೊಂಡ್ರೇನೆ ಒಳ್ಳೇದು. ಹೋಗ್ಲಿ ಬಿಡು, ನಿನ್ಗೆ ಯಾಕಿತ್ತಂದ್ರೆ ನಾನೇ ಏನಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅಬ್ಬಾ, ಅಷ್ಟು ಈಸಿಯಾಗಿ ಸಿಕ್ಕಾಕೊಂಡ್ಬಿಡ್ತೀನಾ? ನಾನೇನ್ ನಿನ್ ಕಣ್ಣಿಗೆ ಅಷ್ಟ ಮಾಯಕರ ತರ ಕಾಣಿಸ್ತಾ ಇದ್ದೀನಾ? ಪಾಪ, ಈ ಚಾರುಗೆ ಏನ್ ಕೆಲ್ಸ ಹೇಳಿದ್ರು ಕೂಡ ಸೋಂಬೇರಿತನ ತೋರಿಸ್ತಾಳೆ. ಈಗ ಯಾರ ಕೈಲಿ ಬರ್ಸ್ಲಿ ನಾನು? ಆ ಹಳೆ ಪಟ್ಟಿಲ್ ಬರ್ದಿರೋ ಸಾಮಾನ್ಯ ತರದಕ್ಕೆ ಹೇಳ್ತೀನಿ. ಯಾಕೆ ದೊಡ್ಡಮ್ಮ? ಚಿಕ್ಕಮ್ಮ ಇದ್ದಾರಲ್ಲ, ಚಿಕ್ಕಮ್ಮನ ಹತ್ರ ಬರ್ಸೋಣ. ಹಾ, ಮರ್ತೆ ಹೋಗಿದ್ದೆ. ಪಾರ್ವತಿ ಕೈಲೇ ಬರ್ಸೋಣ. ಅಯ್ಯೋ, ಏನಿದು, ಯಾಕೋ ಎಲ್ಲ ಮರ್ತ ಹೋಗ್ತಿದೆ. ಒಲೆ ಮೇಲೆ ಅನ್ನಕ್ಕಿಟ್ಟು ಬಂದಿದ್ದೀನಿ, ಅದೇನಾದ್ರು ಸೀದ್ ಹೋದ್ರೆ ಕಷ್ಟ. ಸರಿ ದೊಡ್ಡಮ್ಮ, ನೀವ್ ಹೋಗಿ ಅನ್ನ ನೋಡ್ಕೊಳ್ಳಿ. ವಸ್ತುಗಳ ಲಿಸ್ಟ್ ಅಲ್ವಾ, ನಾನ್ ಚಿಕ್ಕಮ್ಮನ ಹತ್ರ ಬರೆಸ್ತೀನಿ. ಸರಿನಮ್ಮ, ಮನೆಗೆ ಬೇಕಾಗಿರೋ ಎಲ್ಲ ಸಾಮಾನುಗಳ ಲಿಸ್ಟನ್ನು ಬರಿ. ಆಯ್ತು ದೊಡ್ಡಮ್ಮ, ನೀವ್ ಹೋಗಿ. ಚಾರು ಮಿಸ್ ಆದ್ಲು. ಚಿಕ್ಕಮ್ಮನ ಹತ್ರ ಬರ್ಸಿದ್ರೆ ಆ ಇಬ್ರಲ್ಲಿ ಚಿಕ್ಕಮ್ಮ ಇದಾರೋ ಇಲ್ವೋ ಗೊತ್ತಾಗತ್ತೆ. ಚಿಕ್ಕಮ್ಮ ಇದಾರೆ ಅಂದ್ರೆ ಆ ಇನ್ನೊಬ್ರು ಯಾರೋ ಆಟೋಮ್ಯಾಟಿಕ್ ಆಗಿ ಗೊತ್ತಾಗ್ಬಿಡುತ್ತೆ. ಎಸ್. ಅಯ್ಯಯ್ಯೋ, ಅವ್ರ ಚಿಕ್ಕಮ್ಮನ ಹತ್ರ ಏನಾದ್ರೂ ಹೋಗ್ಬಿಟ್ರೆ? ಈ ಚಾರುಗೆ ಬರ್ದ ಅಭ್ಯಾಸನೇ ಇಲ್ವಾ ಅಂತ ಈ ಬಿಲ್ಗಳು ಬಿಟ್ಟು ಬೇರೆ ಏನೂ ಕಾಣಿಸ್ತಿಲ್ಲ. ಡೈರಿ ಬರೆಯುವಂತ ಅಭ್ಯಾಸ ಅಂತೂ ಅವಳಿಗಿರಲ್ಲ. ಈ ಫೋನ್ ಬಂದಾಗಿಂದ ಲೆಟರ್ ಬರೆಯೋದನ್ನು ಬಿಟ್ಬಿಟ್ಟಿದ್ದಾರೆ. ಒಂದು ಚಿಕ್ಕ ಪೇಪರು ಸಿಗ್ಲಿಲ್ಲ. ಚಿಕ್ಕತ್ತ ರೂಮಲ್ಲಿ ನೋಡ್ತೀನಿ. ಅವನಿಗೆ ಮೊದ್ಲೇ ಅವಳಂದ್ರೆ ಪ್ರಾಣ. ಇವಳು ಪ್ರಾಣ ತೆಗಿಯೋ ತನಕ ಸುಮ್ನಿರಲ್ಲ ಅವನು. ಅದ್ಕೆ ಇವಾಗ ಹೇಗದ್ಕೆ ಅವ್ರಿಗೇನೋ ಅನುಮಾನ ಬಂದಿದೆ. ಯಾವ್ದೋ ಒಂದ್ ರೀತಿಲಿ ನಮ್ಮಿಂದ ನಿಜಾನ್ ಹೊರಗ್ ತೆಗಿಬೇಕು ಅಂತ ನೋಡ್ತಾರೆ. ಅನುಮಾನ ಬಂದ್ರೆ ಸುಮ್ನಿರ್ತಾರ? ಪ್ರಯತ್ನ ಪಡ್ತಾರೆ. ಯಾವ್ದೋ ಒಂದ್ ರೀತಿಲಿ ನಿಮ್ಮಿಬ್ರಲ್ಲಿ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ನೀವ್ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಂಡ್ಬಿಡ್ತೀನಿ. ಅದಕ್ಕೆ ಈಗ ಅವ್ರ ಕೈಗೆ ಸಿಕ್ಬಿಟ್ಟಿದೆ, ಮುಂದೆ ಏನ್ ಮಾಡ್ಬಿಟ್ಟು ಕೇಳಕ್ ಬಂದ್ವಿ. ಮಾಡೋದು ಏನೇ ಇದೆ? ಜೋಪಾನವಾಗಿರ್ಬೇಕು ಅಷ್ಟೇ. ಯಾವುದೇ ಕಾರಣಕ್ಕೂ ಆ ಲೆಟರ್ ಬರ್ದಿರೋದು ನೀವೇ ಅಂತ ಆಗ್ಲಿ, ಆದ್ಯನ ಬೆಂಕಿಗೆ ತಳ್ಳಿದ್ದು ಚಾರು ಅಂತ ಆಗ್ಲಿ ಅವ್ರಿಗೆ ಗೊತ್ತಾಗ್ಬಾರ್ದು. ತುಂಬಾ ದೊಡ್ಡ ಡಬ್ಬ ಬಿಡ್ವಿ. ಅದಕ್ಕೆ ಕಣೆ ಅವಸರ ಪಡಬಾರ್ದು ಅಂತ ಹೇಳೋದು.
ನನಗೊಂದು ಮಾತು ಕೂಡ ಹೇಳ್ದೆ ನಿನ್ನ ಪಾಡು ನೀನು ಅವಳನ್ನ ತಳ್ಳಿಬಿಟ್ಟೆ. ಅವಳು ಸತ್ತು ಬದುಕಿದಾಳೆ, ಈಗ ನಮ್ಮನ್ನ ಸಾಯಿಸ್ತಿದ್ದಾಳೆ. ಅದ್ಗೆ ನಾವು ಜಗಳ ಆಡ್ಕೊಳ್ಳೋದಲ್ಲ. ಇವಾಗ ಏನ್ ಮಾಡ್ಬೇಕು, ಹೇಗ್ ತಪ್ಪಿಸ್ಕೋಬೇಕು ಹೇಳಿ. ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಹೇಗ್ ಹೇಳಿ? ನಾನ್ ಕೇಳಿಸ್ಕೊಂಡೆ. ನಾನ್ ಕೇಳಿಸ್ಕೊಂಡೆ. ನಾನ್ ಕೇಳಿಸ್ಕೊಂಡೆ. ನಾನ್ ಇದ್ದೀನಿ. ಏನು ಅಂದ್ರೆ ಅದು ಶ್ಯೇ! ಅಯ್ಯೋ, ನನ್ ಗಂಡನ ಗೊತ್ತಾಗೋಯ್ತೆ. ಇವತ್ ಮುಗೀತು ನಮ್ ಕತೆ. ಇನ್ನ ಏನೇನ್ ಕಾದಿದ್ಯೋ ನಮ್ಗೆ.